ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ದಿನೇಶ್ ಅಂತ. ಇವತ್ತು ನಾನು ಮೊಟ್ಟ ಮೊದಲನೇ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇ ಯೂಟ್ಯೂಬ್ ಚಾನಲ್ಗೆ ನನಗೆ ತುಂಬ ಒಳ್ಳೆಯ ಒಂದು ಕಂಟೆಂಟ್ ಸಿಕ್ಕಿದೆ. ಏನು ಅಂತ ಅಂದರೆ, ನಾವು ಇವತ್ತು ಸುಪ್ರಭಾತ ಸೇವೆ ಯಾವ ಥರ ಬುಕ್ ಮಾಡಬೇಕು, ಈ ಸುಪ್ರಭಾತ ಸೇವೆ ತಿರುಮಲದಲ್ಲಿ ನಡೆಯುವಂಥ ಒಂದು ಸೇವೆ ಯಾವ ಥರ ನಡೆಯುತ್ತೆ, ಬುಕ್ ಮಾಡೋದು ಯಾವ ಥರ, ಇದರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಏನಾದರೂ ತಪ್ಪಾದ ದಯವಿಟ್ಟು ಕ್ಷಮಿಸಿ, ಇದು ನನ್ನ ಮೊದಲನೇ ಪ್ರಯತ್ನ ಆಗಿರುತ್ತೆ. ಮೊದಲು ಸುಪ್ರಭಾತ ಸೇವೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ. ಸುಪ್ ಸುಪ್ರಭಾತ ಸೇವೆ ಅಂದರೆ, ಇದು ಸುಪ್ರಭಾತ ಅಂದರೆ ಶುಭೋದಯ ಅಂತ ಅರ್ಥ ಕೊಡುತ್ತೆ. ಸುಪ್ರಭಾತ ಸೇವೆ ಪ್ರತಿದಿನ ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ, ಸ್ವಾಮಿ ಎದ್ದೇಳಿ ನಿಮ್ಮ ಭಕ್ತರು ಕಾಯ್ತಿದ್ದಾರೆ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂತಹ ಒಂದು ಸೇವೆ ಆಗಿರುತ್ತೆ. ಒಂದು ರೀತಿ ಹೇಳಬೇಕು ಅಂದರೆ, ಇದನ್ನ ಪ್ರೀತಿಯಿಂದ ದೇವರಿಗೆ ಗುಡ್ ಮಾರ್ನಿಂಗ್ ಹೇಳುವಂತಹ ಒಂದು ಗುಡ್ ಮಾರ್ನಿಂಗ್ ಹೇಳೋ ಥರ ಫೀಲ್ ಆಗುತ್ತೆ. ಓಕೆ. ಸೊ ಈ ಸೇವೆ ಮೂಲ ಯಾವಾಗಿಂದ ತಿಳ್ಕೊಳ್ಬೇಕು ಅಂತ ಅಂದ್ರೆ, ಈ ಶ್ಲೋಕಗಳನ್ನ ಪ್ರತಿವಾದಿ ಭಯಂಕರ ಅನ್ನನ್ ಎಂಬ ಭಕ್ತರು ರಚಿಸಿದ್ದಾರೆ ಅಂತ ಒಂದು ನಂಬಿಕೆ ಇದೆ. ಇದನ್ನ 14ನೇ ಶತಮಾನದಿಂದ ನಡ್ಕೊಂಡ್ ಬರ್ತಾ ಇದೆ. ಪ್ರತಿದಿನವೂ ಬೆಳಗ್ಗೆ ಮೊದಲನೇ ಕ್ಷಣದಲ್ಲಿ ಈ ಸೇವೆ ಮಾಡಲಾಗುತ್ತೆ. ಈ ಸೇವೆ ಹೇಗೆ ನಡೆಯುತ್ತೆ ಅಂದ್ರೆ, ಸುಪ್ರಭಾತ ಸೇವೆ ಬೆಳಗ್ಗೆ ಎವ್ರಿ ಡೇ ಮಾರ್ನಿಂಗ್ 3 ಗಂಟೆಯಿಂದ 3 ಗಂಟೆ ನಡುವೆ ನಡೆಯುತ್ತೆ ಇದು. ಮತ್ತೆ ಇದು ದೇವಸ್ಥಾನದ ಒಳಗಿನ ಮೂಲ ಬಾಗಿಲ ತೆರೆಯಲಾಗುತ್ತೆ, ಅಂದ್ರೆ ಡೋರ್ ಕ್ಲೋಸ್ ಆಗಿರುತ್ತೆ. ಡೋರ್ ಓಪನ್ ಮಾಡೋದಕ್ಕಿಂತ ಮುಂಚೆನೆ ಈ ಸೇವೆ ಶುರು ಆಗುತ್ತೆ. ಸೊ ಯಾವ ತರ ನಡೆಯುತ್ತೆ ಅಂತ ಅಂದ್ರೆ, ಫಸ್ಟ್ ಸುಪ್ರಭಾತಂ ಅಂದ್ರೆ ಸ್ವಾಮಿಗೆ ಎದ್ದೇಳಿ, ಪ್ಲೀಸ್ ಎದ್ದೇಳಿ ಅಂತ ಶ್ಲೋಕಗಳ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಂತ ಒಂದು ಪ್ರೇಯರ್ ಇರುತ್ತೆ. ಆಮೇಲೆ ಸ್ತೋತ್ರಂ ಇರುತ್ತೆ, ಆಮೇಲೆ ಪದ್ಯ ಇರುತ್ತೆ, ಮತ್ತೆ ಕೆಲವೊಂದು ಪ್ರೇಯರ್ಸ್ ಇರುತ್ತೆ. ಈ ತರ ದೇವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಒಂಥರ ಯಾವ ತರ ಒಂದು ತಾಯಿ ಮಗನ ಪ್ರೀತಿಯಿಂದ ಎಬ್ಬಿಸ್ತಾರೋ ಆ ತರ ದೇವರಿಗೆ ಭಕ್ತಿಯಿಂದ ಬೇಡ್ಕೊಂಡು ಎದ್ದೇಳಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳ್ಳುವಂತಹ ಒಂದು ಆ, ವಿಧಾನ ಇದು. ಇದು ಯಾಕೆ ವಿಶೇಷ ಅಂತ ಅಂದ್ರೆ, ಇದು ಲೈಕ್ ಎವ್ರಿ ಡೇ ತುಂಬಾ ಸೇವೆಗಳು ನಡೆಯುತ್ತೆ. ಬಟ್ ಇದು ಬೆಳಗ್ಗೆ ಬೆಳಗ್ಗೆ ನಡೆಯುವಂತ ಒಂದು ಮೊದಲ ಸೇವೆ. ಮತ್ತೆ ತುಂಬಾ ಕ್ರೌಡ್ ಇರಲ್ಲ, ಸೊ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಓಕೆ. ಮತ್ತೆ ಇನ್ನೊಂದೇನು ಅಂದ್ರೆ, ನಾವು ದೇವರನ್ನ ನೋಡಿದ ತಕ್ಷಣ ದೇವ್ರಿಗೆ ತಾನೇ ಫ್ರೆಶ್ ಆಗಿ ಎದ್ದಿದ್ದಾರ, ದೇವ್ರು ಯಾವಾಗಲೂ ಫ್ರೆಶ್ ಆಗೇ ಇರ್ತಾರೆ. ಬಟ್ ನಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಅಂದ್ರೆ, ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಅದನ್ನ ಹೇಳಕ್ಕಾಗಲ್ಲ ಆಕ್ಚುಲಿ. ಇದು ಯಾವ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಫೀಲ್ ಮಾಡಬೇಕು. ಇಟ್ಸ್ ಎ ಒನ್ಸ್ ಇನ್ ಅ ಲೈಫ್ ಟೈಮ್ ಅಂತ ಹೇಳಿದ್ರು ತುಂಬಾ ತಪ್ಪಾಗಲ್ಲ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ. ಈ ಸೇವೆಗೆ ಹೋದ್ರೆ ಏನೇನಾಗುತ್ತೆ ಅಂತಂದ್ರೆ, ಕಂಪ್ಲೀಟ್ ಮೌನ ಇರುತ್ತೆ. ಅಲ್ಲಿ ಒಂದು ಮಲ್ಲಿಗೆ ಹೂಗಳ ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಆ ಮಂತ್ರಘೋಷಗಳು ಡೈರೆಕ್ಟ್ ಆಗಿ ರೆಕಾರ್ಡೆಡ್ ಅಲ್ಲ, ಅಲ್ಲಿ ಇರುವಂತಹ ಪುರೋಹಿತರು ಅವರು ಸ್ವಂತ ಬಾಯಿಂದ ಹಾಡ್ತಿರ್ತಾರೆ. ಬೆಳಗ್ಗೆ 3 ಗಂಟೆಗೆ ಶುರು ಆಗುತ್ತೆ, 3:30 ಅಷ್ಟಲ್ಲಿ ಮುಗಿಯುತ್ತೆ. ಓಕೆ. ಸೊ ಇದರಲ್ಲಿ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ. ಅಂದ್ರೆ ಒಂದು ಡೈಲಿ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 120ರಿಂದ 150 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಸೊ ಇದನ್ನ ಯಾವ ತರ ಬುಕ್ ಮಾಡಬೇಕು ಅಂತ ಈ ಕ್ಷಣನೇ ಲೈವ್ ತೋರಿಸ್ತಾ ಇದ್ದೀನಿ. ಇದು ರೆಕಾರ್ಡೆಡ್ ಅಲ್ಲ, ಇದು ಲೈವ್. ಲೈವ್ ಈಗಲೇ ಬುಕ್ ಮಾಡ್ತೀನಿ ನಾನು, ತಿಳ್ಕೊಳ್ಳಿ. ಓಕೆ. ಒಂದು ನಿಮಿಷ. ಸೊ ಬುಕ್ ಮಾಡಬೇಕಾದ್ರೆ ಫಸ್ಟ್ ನಾವು ಟಿ ಟಿ ಡಿ ವೆಬ್ಸೈಟ್ ಇದೆ ನೋಡಿ, ಇದು ಕಾಣಿಸ್ತಿದೆ ನಿಮಗೆ, ಇದು ಈ ಪೇಜ್ಗೆ ಲಾಗ್ ಆನ್ ಮಾಡಬೇಕಾಗತ್ತೆ. ಲಾಗ್ ಆನ್ ಮಾಡಿ. ಇದು ನಾರ್ಮಲ್ ಆಗಿ ಪ್ರತಿ ತಿಂಗಳು 18 ಅಥವಾ 19 ಅವೆರಡು ದಿನದಲ್ಲಿ ಓಪನ್ ಆಗುತ್ತೆ. ಓಕೆ. ಸೊ ಓಪನ್ ಆದಾಗ ನಿಮಗೆ ಇಲ್ಲಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಒಂದು ಆಪ್ಷನ್ ಇದೆ. ಓಕೆ. ಈ ಆಪ್ಷನ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ ನೀವು ಫಿಲ್ ಮಾಡಬೇಕಾಗತ್ತೆ. ನೀವು ಲಾಗಿನ್ ಮಾಡಬೇಕಾದ್ರೆ ನಿಮಗೆ ಲಾಗಿನ್ ಮಾಡಿದಾಗ ನಿಮಗೆ ಒ ಟಿ ಪಿ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ನಿಮಗೊಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಇಮೇಲ್ ಐ ಡಿ, ಒಂದು ಅಡ್ರೆಸ್, ಮತ್ತೆ ನೀವು ಎಷ್ಟು ಜನ ಅಪ್ಲೈ ಮಾಡ್ತಿದ್ದೀರಾ, ಒಂದು ಅಥವಾ ಎರಡು, ಮ್ಯಾಕ್ಸಿಮಮ್ ಎರಡಕ್ಕೆ ಆಪ್ಷನ್ ಇರುತ್ತೆ ಡಿಪ್ ಅಪ್ಲೈ ಮಾಡೋದಕ್ಕೆ. ಓಕೆನಾ. ಸೊ ಈ ಡಿಪ್ಪಲ್ಲಿ ನಿಮಗೆ ತೋಮಾಲ ಸೇವೆ, ಅರ್ಚನಾ, ಅಷ್ಟದಳ ಪಾದ ಪದ್ಮಾರಾಧನೆ, ಸುಪ್ರಭಾತ, ಈ 4 ಸೇವೆಗಳಿಗೆ ಆನ್ಲೈನ್ ಡಿಪ್ ಓಪನ್ ಆಗಿರುತ್ತೆ. ಸೊ ಈಗ ಪ್ರಸ್ತುತ ನಾವು ಅಪ್ಲೈ ಮಾಡ್ತಿರೋದು ಫೆಬ್ರವರಿಗೆ ಕೋಟಾ ಓಪನ್ ಆಗಿ ಡಿಪ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ತೋಮಾಲ ಸೇವೆಗೆ 5,64,000 ಜನ ಅಪ್ಲೈ ಮಾಡಿದ್ದಾರೆ. ಅರ್ಚನಾಗೆ 5,55,000 ಜನ ಅಪ್ಲೈ ಮಾಡಿದ್ದಾರೆ. ಅಷ್ಟದಳ ಪದ್ಮಾರಾಧನಾಗೆ 5,30,30 ಜನ ಅಪ್ಲೈ ಮಾಡಿದ್ದಾರೆ.
ಸುಪ್ರಭಾತಗೆ 6,26,000 6,15 ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ. ನಾನು ಈ ವಿಡಿಯೋ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದೆ. ಇದು ಯಾವ ಥರ ಅಂತ ಅಂದರೆ ಸುಮಾರು ವರ್ಷಗಳ ಕನಸು ಈಡೇರಿತು ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಇಲ್ಲಿ ನೋಡಿ, ನೀವು ಸುಪ್ರಭಾತ ನೋಡಿ, 6,26,000 ಜನ ಅಪ್ಲೈ ಮಾಡಿದ್ದಾರೆ. ಫೆಬ್ರವರಿಲಿ ಬರೋದು 28 ದಿನ. 28 ದಿನಕ್ಕೆ ಡೈಲಿ 120 ಜನಕ್ಕೆ ಅಂತ ಅಂದ್ರೂ ಎಷ್ಟು, 3,000 3,500 ಅನ್ಕೊಳ್ಳಿ ಮ್ಯಾಕ್ಸಿಮಮ್. 6,15 ಲಕ್ಷದಲ್ಲಿ 3,000 3,500 ಟಿಕೆಟ್ಸ್ ಅಂದರೆ ನಾಟ್ ಈವನ್ 0.5%. ಸೊ ಎಷ್ಟು ದಿನದಿಂದ ಕಾಯಬೇಕು ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ. ದೇವರ ಅನುಗ್ರಹ ಹೀಗಾಗಿದೆ ಅಂದ್ಕೊಳ್ತೀನಿ. ಸೊ ನೋಡಿ, ನಾವು ಡಿಪ್ ಅಪ್ಲೈ ಮಾಡಿದಾಗ ನಮಗೆ ಅದನ್ನು ತೋರಿಸ್ತೀನಿ ನೋಡಿ. ನಾವು ಫಸ್ಟು ಅಪ್ಲೈ ಮಾಡಿದಾಗ ಒಂದು ಸೆಕೆಂಡ, ಸ್ವಲ್ಪ ಒಂದು ನಿಮಿಷ ಆಗಿರಿ, ಒಂದು ನಿಮಿಷ. ನಾವು ಅಪ್ಲೈ ಮಾಡಬೇಕಾದ್ರೆ ಫಸ್ಟು ನಾವು OTP ಕೇಳುತ್ತೆ ನೋಡಿ. ಇದು ಅಪ್ಲೈ ಮಾಡಿರೋ ಪ್ರೂಫ್ ಇದೆ. ನಾನು ಲಾಗಿನ್ ಮಾಡಿದಾಗ OTP ಬಂತು. ಆಮೇಲೆ ಓಬ್ಲಪ್ಪ, ಇವರು ನಮ್ಮ ರಿಲೇಟಿವು, ಸೊ ನಾನು ಇವ್ರಿಗೋಸ್ಕರ ಅಪ್ಲೈ ಮಾಡಿಕೊಡ್ತಿದ್ದೆ. ಸೊ ಲಾಗಿನ್ ಮಾಡಿ ನಾವು ಡಿಪ್ ಅಪ್ಲೈ ಮಾಡಿದಾಗ ನಮಗೆ ಒಂದು ಕನ್ಫರ್ಮೇಷನ್ SMS ಮತ್ತು ಕನ್ಫರ್ಮೇಷನ್ ಇಮೇಲ್ ಸಹ ಬರುತ್ತೆ. ಅದು ಯಾವ ಥರ ಅಂದರೆ, ಡಿಯರ್ ಅವ್ರ ಹೆಸರು ಇರುತ್ತೆ. ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಫಾರ್ ಅ ಸೇವಾ ಎಲೆಕ್ಟ್ರಾನಿಕ್ ಡಿಪ್, ಯುವರ್ ರಿಜಿಸ್ಟ್ರೇಷನ್ ನಂಬರ್ ಇಸ್ ಸೊ ಅಂಡ್ ಸೊ, ಫಾರ್ ಫರ್ದರ್ ಇದು ಒಂದು ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೊಳ್ಳಿ ಅಂತ ಹೇಳುತ್ತೆ. ಸೊ ನಾವು ಆಮೇಲೆ ಏನು ಮಾಡಬೇಕು, 18th ನಾವು ಅಪ್ಲೈ ಮಾಡಿದಿರಿ ಅಂತ ಅಂದರೆ 24 hours ಟೈಮ್ ಇರುತ್ತೆ. ಸೊ 18th ಬೆಳಗ್ಗೆ 10 ಗಂಟೆಗೆ ಓಪನ್ ಆಗುತ್ತೆ, 19th ಇರುತ್ತೆ, 20th ಇರುತ್ತೆ. 20th ಬೆಳಗ್ಗೆ 10 ಗಂಟೆವರೆಗೂ ನಾವು ಅಪ್ಲೈ ಮಾಡ್ಬೋದು. ಸೊ 20th ಬೆಳಗ್ಗೆ 10 ಗಂಟೆ ನೀವು ಇಲ್ಲಿ ನೋಡ್ಬೋದು. ಬೇಕಾದ್ರೆ ನಾನು ಅಪ್ಲೈ ಮಾಡೋ ಟೈಮ್ ಏನೋ ಕಾಣುತ್ತಾ ಅಂತ ನೋಡ್ತಿದ್ದೆ. ಓಕೆ, ಇಲ್ಲ. ಸೊ 18th ಬೆಳಗ್ಗೆಯಿಂದ 2 days ಓಪನ್ ಇರುತ್ತೆ. ಮತ್ತು 20th ಬೆಳಗ್ಗೆ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಸಡನ್ನಾಗಿ ಈ ಥರ ಮೆಸೇಜ್ ಬಂತು. ನನಗಂತೂ ತುಂಬ ಶಾಕ್ ಆಯಿತು, ನಂಬಕ್ಕಾಗಲಿಲ್ಲ. ಮತ್ತೆ 2-3 ಸಲ ನೋಡಿದೆ, ಇದು ನಿಜಾನಾ ಅಂತ. ಡಿಯರ್ ಅವ್ರ ಹೆಸರು ಹಾಕ್ಬಿಟ್ಟು, ಕಂಗ್ರ್ಯಾಚುಲೇಷನ್ಸ್, ಯುವರ್ ಪ್ರಿಫರೆನ್ಸ್ ಆಫ್ ಸುಪ್ರಭಾತಂ ಫಾರ್ February 6th 2026 is selected in the ಸೇವಾ ಲಾಟ್ರಿ. ಪ್ಲೀಸ್ ಲಾಗಿನ್ ಆ್ಯಂಡ್ ಮೇಕ್ ದ ಪೇಮೆಂಟ್ ಫಾರ್ ಟಿಕೆಟ್ ಕನ್ಫರ್ಮೇಷನ್ ಬೈ 22/11/2025. ಅಂದರೆ ನಮಗೊಂದು ಮೆಸೇಜ್ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ, ನಿಮಗೆ ಈ ಡೇಟ್ ಸ್ಲಾಟ್ ಸಿಕ್ಕಿದೆ, ನೀವು ಈ ಪರ್ಟಿಕ್ಯುಲರ್ ಡೇಟ್ ಅಂದರೆ ನಮಗೆ 48 hours ಟೈಮ್ ಕೊಡ್ತಾರೆ ಪೇಮೆಂಟ್ ಮಾಡಿ ಕನ್ಫರ್ಮ್ ಮಾಡೋದಕ್ಕೋಸ್ಕರ. ಓಕೆನಾ? ಸೊ ಇನ್ ಕೇಸ್ ಇದು ಮರ್ತೋಗ್ಬಿಟ್ರೆ ಏನಪ್ಪ ಮಾಡೋದು ಅಂದರೆ, ಆ್ಯಕ್ಚುಲಿ ಇನ್ನೂ ಒಂದ್ಸಲ ರಿಮೈಂಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಅವತ್ತೇ ಸಾಯಂಕಾಲ ಮತ್ತೆ ರಿಮೈಂಡ್ ಮಾಡಿದ್ರು. ನಾನು ವಿಡಿಯೋ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅಷ್ಟರಲ್ಲಿ ಅವರು ಮತ್ತೆ ಮಿಸ್ ಆಗಬಾರ್ದು ಅಂತ ಅವ್ರ ಕಡೆಯಿಂದ ಮತ್ತೆ ರಿಮೈಂಡರ್ ಬಂತು ನನಗೆ ಸಾಯಂಕಾಲ. ಈ ಥರ ನಿಮಗೆ ಟಿಕೆಟ್ ಸಿಕ್ಕಿದೆ, ಬುಕ್ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಮತ್ತೆ ಒಂದು ರಿಮೈಂಡರ್ ಬಂತು. ಇನ್ನೂ ಒಂದು ರಿಮೈಂಡರ್ ಬಂತು. ಆ್ಯಕ್ಚುಲಿ 3 ರಿಮೈಂಡರ್ ಬಂದಿದೆ. ನಾನು ಎಲ್ಲಿ ಮಿಸ್ ಮಾಡ್ಕೊಳ್ತೀನೋ ಅಂತ ಭಯ ಆಗ್ತಾ ಇತ್ತು. ನಾನು ವೆಯ್ಟ್ ಮಾಡ್ತಾ ಇದ್ದ ಉದ್ದೇಶ ಏನು ಅಂತ ಅಂದರೆ, ಇದನ್ನು ಬುಕ್ ಮಾಡೋದು ಯಾವ ಥರ ಅಂತ ಎಲ್ಲರಿಗೂ ತಿಳಿಸ್ಕೊಡೋಕ್ಕೋಸ್ಕರ ಕಾಯ್ತಾ ಇದ್ದೆ. ಈಗ ಆ್ಯಕ್ಚುಲಿ 22nd 11 o'clock, ಇನ್ನು ಬರೀ 1 hour ಇದೆ. ತುಂಬ ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಎಡಿಟಿಂಗ್ ಏನು ಮಾಡ್ತಾ ಇಲ್ಲ, ಹೆಂಗೆ ಬರುತ್ತೋ ಹಂಗೆ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ನಿಮಗೆ ಕಂಟೆಂಟ್ ಇಂಪಾರ್ಟೆಂಟು. ನನಗೆ ಕಲರ್ಫುಲ್ಲಾಗಿ ಇರೋದಕ್ಕಿಂತ ಆ್ಯಕ್ಚುಲಿ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಇಲ್ಲಿ ನಾನು ನಂಬಿಕೆ ಇದೆ. ಈಗ ನಿಮ್ಮ ಮುಂದೆನೇ ನಾನು ಲೈವ್ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಹೋಗ್ತಾ ಇದ್ದೀನಿ ನೋಡಿ, ಲಾಗಿನ್ ಕೊಡ್ತಾ ಇದ್ದೀನಿ. ಒಂದು ನಿಮಿಷ, ಒಂದು ಸೆಕೆಂಡ್ ಆಗಿರಿ, ನಂಬರ್ ಕಾಣೋದು ಬೇಡ ಅಂತ ಒಂದು ನಿಮಿಷ. ಓಕೆ, ನಂಬರ್ ಎಂಟರ್ ಮಾಡಿದ್ದೀನಿ. OTP ಬರುತ್ತೆ. ಈಗ OTP ಬಂದಿದೆ, ಎಂಟರ್ ಮಾಡ್ತೀನಿ ನೋಡಿ, 520156. ಓಕೆ, ಈಗ ಲಾಗಿನ್ ಮಾಡಿದ ತಕ್ಷಣ ನನಗೆ ಅದು ಕನ್ಫರ್ಮೇಷನ್ ಬರುತ್ತೆ. ಅಂದರೆ ಈ ಥರ ನೀವು ಸೆಲೆಕ್ಟ್ ಆಗಿದ್ದೀರಾ, ಪೇಮೆಂಟ್ ಮಾಡಿ ಪ್ರೊಸೀಡ್ ಮಾಡಿ ಅಂತ ಬರುತ್ತೆ. ಸೊ ಅದನ್ನು ನಾನು ಮತ್ತೆ ಬ್ಯಾಕ್ ಹೋಗೋದಕ್ಕೆ ನಂಗೆ ಭಯ ಆಗುತ್ತೆ. ಸೊ ಹಾಗಾಗಿ ಲೈವೇ ಮಾಡ್ತಿದ್ದೀನಿ. ಓಕೆ, ಬಂದಿಲ್ಲ ಅದು. ಓಕೆ, ಇಟ್ಸ್ ಓಕೆ, ಲಾಗಿನ್ ಮಾಡಿದ್ದೀನಿ. ಈಗ ನೋಡೋಣ, ಬುಕಿಂಗ್ ಹಿಸ್ಟ್ರಿಲಿ ಹೋಗ್ತೀನಿ, ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಬುಕಿಂಗ್ ಹಿಸ್ಟ್ರಿಲಿ ನಾನು ಸೇವಾ ಎಲೆಕ್ಟ್ರಾನಿಕ್ ಡಿಪ್, ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ಆಗಿರೋದು ಕಾಣಿಸ್ತಿದೆ ನನಗೆ. ಅದಕ್ಕಿಂತ ಮುಂಚೆ ನೀವು ಅನ್ಕೋಬೋದು ತುಂಬ ಈಸಿ ಸಿಕ್ಬಿಡುತ್ತೆ ಅಂತ ಅನ್ಕೋಬೋದು. ಇಟ್ಸ್ ನಾಟ್ ವೆರಿ ಈಸಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ.
2023 2023 5 ನಾಟ್ ಸೆಲೆಕ್ಟೆಡ್. 2023 ಇದು ಜೂನಲ್ಲಿ ಲಾಸ್ಟಿಂದ ಬರ್ತಾ ಇದ್ದೀನಿ, ನಾಟ್ ಸೆಲೆಕ್ಟೆಡ್. ಮತ್ತೆ ಒಂದು 2-3 ತಿಂಗಳು ಅಪ್ಲೈ ಮಾಡಿಲ್ಲ ನಾನು, ನಾಟ್ ಸೆಲೆಕ್ಟೆಡ್ ನಾಟ್ ಸೆಲೆಕ್ಟೆಡ್ ನಾಟ್ ಸೆಲೆಕ್ಟೆಡ್. ನೋಡ್ತಾ ಹೋಗಿ, ನಾಟ್ ಸೆಲೆಕ್ಟ್ ನಾಟ್ ಸೆಲೆಕ್ಟೆಡ್ ನಾಟ್ ಸೆಲೆಕ್ಟೆಡ್ ನಾಟ್ ಸೆಲೆಕ್ಟೆಡ್ ನಾಟ್ ಸೆಲೆಕ್ಟೆಡ್ ನಾಟ್ ಸೆಲೆಕ್ಟೆಡ್ ನಾಟ್ ಸೆಲೆಕ್ಟೆಡ್. ತುಂಬಾನೇ ಟ್ರೈ ಮಾಡಿದ್ವಿ ಫ್ರೆಂಡ್ಸ್, ತುಂಬ ಈಸಿ ಅಲ್ಲ ಇದು. ಓಕೆ, 2023 ಟ್ರೈ ಮಾಡ್ತಿರೋದಕ್ಕೆ 2025ಕ್ಕೆ ಅದು ಕೊನೆಯಲ್ಲಿ ದೇವ್ರ ಕೃಪೆ ತೋರಿದ್ದಾರೆ. ಸೊ ಈಗ ನೋಡಿ, ನಾನು ಪೇಮೆಂಟ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಪೇಮೆಂಟ್ ಮಾಡೋದು ಅಂದರೆ ಇಟ್ಸ್ ನಾಟ್ ಓನ್ಲಿ ಪೇಮೆಂಟ್, ನಾವು ಫೋಟೋ ಸಹ ಅಪ್ಲೋಡ್ ಮಾಡಬೇಕು. ಅಂದರೆ ಕೆಲವೊಂದ್ಸಲ ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಪ್ರೊಸೀಡ್ ಫಾರ್ ಬುಕಿಂಗ್ ಹೊಡಿತೀನಿ. ನೋಡಿ, ಇಬ್ಬರಿಗೆ ಸಿಕ್ಕಿದೆ. ನಾವು ಎಷ್ಟು ಜನಕ್ಕೆ ಅಪ್ಲೈ ಮಾಡ್ತೀರೋ, ಒಬ್ರಿಗೆ ಅಪ್ಲೈ ಮಾಡಿದ್ರೆ ಒಬ್ರಿಗೆ ಸಿಗುತ್ತೆ, ಇಬ್ರಿಗೆ ಅಪ್ಲೈ ಮಾಡಿದ್ರೆ ಇಬ್ರಿಗೂ ಸಿಗುತ್ತೆ. ಅಂದರೆ ಸಿಗುತ್ತೆ ಅಂದರೆ ಎಷ್ಟು ಜನ ನಾವು ಲಾಟ್ರಿ ಅಪ್ಲೈ ಮಾಡಿರ್ತೀರೋ ಟಿಕೆಟ್ ಸಿಕ್ಕಿದ್ರೆ ಇಬ್ರಿಗೂ ಸಿಕ್ಕಾಗೆ, ಪಾರ್ಷಲ್ ಆಗಿ ಸಿಗೋ ಚಾನ್ಸ್ ಆ ಥರ ಏನಿಲ್ಲ. ಓಕೆ, ನೋಡಿ, ಫೋಟೋ ಅಪ್ಲೋಡ್ ಮಾಡಬೇಕು. ಇವ್ರು ನಮ್ಮ ರಿಲೇಟಿವ್, ಇವ್ರದ್ದು ಫೋಟೋ ಅಪ್ಲೈ ಮಾಡಬೇಕು. ಇದೆಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ ಸೆಕ್ಯೂರಿಟಿ. ತುಂಬ ಜನ ಮಿಸ್ಯೂಸ್ ಮಾಡ್ಕೊಂಡವ್ರು ತುಂಬ ಇರ್ತಾರೆ. ಸೊ ಹಾಗಾಗಿ ಟಿ ಟಿ ಡಿ ಅವರೇನು ಅಷ್ಟೊಂದು ಇದಲ್ಲ. ಸೊ ಹಾಗಾಗಿ ಅವರು ಸೇಫ್ಟಿ ಅಂದರೆ ಅವಕಾಶ ಯಾರು ಕೊಡ್ತಾರೋ ಅವ್ರು ಮಾತ್ರ ಯೂಸ್ ಮಾಡ್ಕೋಬೇಕು ಅಲ್ವಾ. ಅದಕ್ಕೋಸ್ಕರ ಇದೆಲ್ಲ ಒಳ್ಳೆಯದು ಆ್ಯಕ್ಚುಲಿ. ನೋಡಿ, ಸೊ ಆಧಾರ್ ಕಾರ್ಡ್ ನಂಬರು ತೋರಿಸುತ್ತೆ, ಲಾಸ್ಟ್ ನಂಬರು ಇಬ್ರದ್ದು ಇದೆ, ಫೋಟೋ ಅಪ್ಲೋಡ್ ಮಾಡಿದ್ದೀವಿ. ಇವಾಗ ನಾನು ಪೇಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕಂಟಿನ್ಯೂ ಫಾರ್ ನಿಮಗೆ ಎಕ್ಸ್ಟ್ರಾ ಲಡ್ಡೂಸ್ ಬೇಕಾದ್ರೆ ಇಲ್ಲಿ ಅಪ್ಲೈ ಮಾಡ್ಕೋಬೋದು. 1-2 ಎಷ್ಟು ಬೇಕು ಅಪ್ಲೈ ಮಾಡ್ಕೋಬೋದು. ಹುಂಡಿ ಆಫರಿಂಗ್ಸ್, ನೀವೇನಾದರೂ ದಾನ ಮಾಡಬೇಕು, ಹುಂಡಿಗೆ ಆಫರ್ ಮಾಡಬೇಕು ಅಂದರೆ ಇಲ್ಲೂ ಎಂಟರ್ ಮಾಡ್ಬೋದು. ನೀವು ಅಲ್ಲೇನು ಮಾಡ್ಬೋದು, ಇದೆಲ್ಲ ಹೊಸದೇನಲ್ಲ. ಬಟ್ ಈ ಡಿಪ್ಪಲ್ಲಿ ಚಾನ್ಸ್ ಸಿಗೋದೇ ಒಂದು ದೊಡ್ಡ ಲಕ್ ಅಂತ ಹೇಳ್ಬೋದು. ಓಕೆ, ಸ್ಕ್ಯಾನರ್ ಆಪ್ಷನ್ ಬಂದಿದೆ. ಪೇಮೆಂಟ್ ನಿಮ್ಮ ಮುಂದೆನೇ ಪೇಮೆಂಟ್ ಮಾಡ್ತೀನಿ. ಒಂದು ಸೆಕೆಂಡ್ ಹಾಗೆ ಇರಿ. ಪೇಮೆಂಟ್ ಮಾಡ್ತಾ ಇದ್ದೀನಿ. ಪೇಮೆಂಟ್ ಆಗಿದೆ. ನನಗೆ ಕನ್ಫರ್ಮೇಷನ್ SMS ಆಲ್ರೆಡಿ ಬಂತು. ಓಕೆ, ಈಗ ಇಲ್ಲಿ ಅಪ್ಡೇಟ್ ಆಗ್ತಾ ಇದೆ. ನೋಡಿ, ಟ್ರಾನ್ಸಾಕ್ಷನ್ ಸಕ್ಸಸ್, ಗ್ರೀಟಿಂಗ್ಸ್ ಫ್ರಮ್ ತಿರುಮಲ ತಿರುಪತಿ ದೇವಸ್ಥಾನಂ, ರಿಸೀವ್ 240 rupees. ಕನ್ಫರ್ಮೇಷನ್ ನೋಡಿ, ಇದೇನು ಬೇಡ, ರಿಸಿಪ್ಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಯಾಕಂದರೆ ಇದು ತುಂಬ ಸಲ ಯಾವಾಗಲೂ ಸಿಗಲ್ಲ, ಇದು ತುಂಬ ರೇರಾಗಿ ಸಿಗೋದು. ನಾನು ಹೇಳಿದ್ನಲ್ವಾ, 2023, 24, 25 3 ವರ್ಷಕ್ಕೆ ಒಂದು ಸಲ ಸಿಕ್ಕಿದೆ. ಸೊ ಇದು ಯಾವ ಥರ ಇರುತ್ತೆ, ಸುಪ್ರಭಾತ ಸೇವೆ ಹೆಸರಿದೆ. ರಿಪೋರ್ಟ್ ಅಟ್ ವೈಕುಂಠ ಕ್ಯೂ ಕಾಂಪ್ಲೆಕ್ಸ್ 1 ತಿರುಮಲ ಆನ್ 2 ಗಂಟೆಗೆ ಹೋಗ್ಬೇಕು. ಓಕೆ, ನಮ್ಗೆ ಸಿಕ್ಕಿರೋದು ಫೆಬ್ರವರಿ 6, ಅವತ್ತು ಬೆಳಗ್ಗೆ 2 ಗಂಟೆಗೆ ನಾವು ಅಲ್ಲಿ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ನೋಡಿ, 2 ಟಿಕೆಟ್ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಗೈಸ್, ಮಿಸ್ ಮಾಡ್ಕೋಬೇಡಿ, ಟ್ರೈ ಮಾಡ್ತಾರೆ, ಪೇಷನ್ಸ್ ಇರಬೇಕು. 1 ಸಲ 2 ಸಲ 3 ಸಲ ಅಲ್ಲ, ವರ್ಷಗಳ ಗಟ್ಟಲೆ ಟ್ರೈ ಮಾಡ್ತಿರ್ಬೇಕು. ಕಳ್ಕೊಳೋ ಅಂಥದ್ದೇನಿಲ್ಲ. ಎಷ್ಟೋ ಒಂದು ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ. ಜಸ್ಟ್ ಲಾಗಿನ್ ಮಾಡಿ 1 ನಿಮಿಷ ಅಪ್ಲೈ ಮಾಡಿ, ಪೇಮೆಂಟ್ ಮಾಡೋ ನೆಸೆಸಿಟಿ ಏನಿರಲ್ಲ. ನಿಮಗೆ ಕನ್ಫರ್ಮೇಷನ್ ಆದಮೇಲೆ ನೀವು ಪೇಮೆಂಟ್ ಮಾಡ್ಕೋಬೋದು. ಓಕೆ ಓಕೆ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಗೈಸ್.